ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಮಹಾಲಕ್ಷ್ಮೀಶ್ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ದಿನಾಂಕ 19 ಜುಲೈ 2025 ದಿನ ಭವಿಷ್ಯ ಇದಾಗಿರುತ್ತೆ. ಎಲ್ಲ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆಯ ತನಕ ನೋಡಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಮೇಷರಾಶಿ. ಇಂದು ನಿಮ್ಮ ಚಿಂತನ ಶಕ್ತಿ ಹೆಚ್ಚು ಬಲವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಹೊಸ ಯೋಜನೆಗಳಿಗೆ ನೀವು ಪ್ರೇರಣೆಯನ್ನ ಪಡ್ಕೊಳ್ತೀರಾ. ಉದ್ಯೋಗದಲ್ಲಿ ಹೊಸದಾಗಿ ಹೊಣೆಗಾರಿಕೆ ಬರಬಹುದು. ನಿಮ್ಮ ಮೇಲೆ ಜವಾಬ್ದಾರಿ ಹೊರಕೆ ಆಗ್ಬೋದು. ಸಹೋದ್ಯೋಗಿಗಳ ಸಹಕಾರ ಪಡೆದು ನೀವು ಮುಂದಕ್ಕೆ ಸಾಗಬೇಕಾಗತ್ತೆ. ಧೈರ್ಯದಿಂದ ನಿರ್ಧಾರವನ್ನ ತೆಗೆದುಕೊಳ್ಳಿ. ವಾಣಿಜ್ಯದಲ್ಲಿ ಅಂದರೆ ಬಿಸ್ನೆಸ್ ಯಾರ್ಯಾರು ಮಾಡ್ತಿರ್ತೀರಾ ಲಾಭವಿರುವ ಸಾಧ್ಯತೆ ಇರುತ್ತೆ. ಸಾಲ, ಬಡ್ಡಿ ಅಥವಾ ಹಳೆಯ ಹಣದ ಸಮಸ್ಯೆಗಳು ಇಂದು ನಿಮ್ಮನ್ನ ತೀವ್ರವಾಗಿ ಕಾಡಬಹುದು. ಧೈರ್ಯ ಮತ್ತು ಸಮಾಧಾನದಿಂದ ನೀವು ನಿಭಾಯಿಸಬೇಕಾಗತ್ತೆ. ಹಣದ ವಿಚಾರ ಅಂತ ಬಂದಾಗ ಮಕ್ಕಳಿಂದ ಸಂತೋಷ ಸುದ್ದಿ ಬರಬಹುದು. ಶಾರೀರಿಕ ಆರೋಗ್ಯದಲ್ಲಿ ನಿದ್ರೆಯ ಕೊರತೆ, ತಲೆನೋವು ಮತ್ತು ರಕ್ತದ ಒತ್ತಡ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೂಕ್ತ ವೈದ್ಯರ ಬಳಿ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಉತ್ತಮ ಆಹಾರ, ಧ್ಯಾನದಿಂದ ನಿಮಗೆ ಏನೇ ಅಪಾಯ ಬಂದರೂ ಕೂಡ ಅದನ್ನ ತಡೆಗಟ್ಬೋದು. ಆದಾಯ ಮತ್ತು ಖರ್ಚು ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಆದಾಯ ಎಷ್ಟು ಬರುತ್ತೆ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಖರ್ಚನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು. ಇಂದು ಒಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದು ನಿಮಗೆ ಶ್ರೇಯಸ್ಕರ. ದೇವರ ಆರಾಧನೆ, ಜಪ, ಪಠಣದಿಂದ ಮನಸ್ಸು ಶುದ್ಧವಾಗುತ್ತೆ. ಹೊಸ ಸ್ನೇಹಿತರ ಪರಿಚಯವಾಗುವ ಸಂಭವವಿದೆ. ವೈವಾಹಿಕ ಜೀವನದಲ್ಲಿ ಸಣ್ಣ ಮಾತುಗಳ ಕಾರಣ ನಿಮಗೆ ಅಸಮಾಧಾನ ಆಗಬಹುದು. ಸಹನೆ ಇಟ್ಟು ಮಾತನಾಡೋದ್ರಿಂದ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತು ಅಧ್ಯಯನದ ಮೇಲೆ ಹೆಚ್ಚು ಒತ್ತಡ ಇರಬಹುದು, ಆದರೆ ಒತ್ತಡದಿಂದ ಸ್ವಲ್ಪ ದೂರವಿರಿ. ಒಟ್ಟಿನಲ್ಲಿ ಇಂದು ನಿಮ್ಮ ತಾಳ್ಮೆ ಮತ್ತು ಸಮರ್ಥ ನಿರ್ವಹಣಾ ಶಕ್ತಿ ಪರೀಕ್ಷೆಗೆ ಒಳಪಡುತ್ತೆ. ನಿಮ್ಮ ನಿರ್ಧಾರದಿಂದ ನೀವು ಯಶಸ್ಸನ್ನ ಪಡಿಬಹುದು. ಈ ದಿನ ಉಪಾಯ: ದೇವಿ ದುರ್ಗೆಯ ಆರಾಧನೆ, ಜಪವನ್ನ ಮಾಡಿ, ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ. ಶುಭ ಸಂಖ್ಯೆ 3, ಶುಭ ಬಣ್ಣ ಕೆಂಪು ಆಗಿರುತ್ತೆ. ಶುಭ ಕಾಲ ಬಂದು ಬೆಳಿಗ್ಗೆ 9 ರಿಂದ 11 ಗಂಟೆ. ನಂತರ ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ಇಂದು ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಇರುತ್ತೆ. ಹಳೆಯ ಸಾಲ ಪಾವತಿ ಆಗ್ಬೋದು, ಆದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಹೊಸ ಉದ್ಯೋಗ ಅವಕಾಶಗಳು ಕಂಡು ಬರುವ ಸಾಧ್ಯತೆ ಇರುತ್ತೆ. ಯಾರ್ಯಾರು ಉದ್ಯೋಗ ಬದಲಾಯಿಸಬೇಕು ಅಂತ ಅನ್ಕೊಂಡಿರ್ತಾರ ಅವ್ರಿಗೆ ಈ ದಿನ ಪ್ರಯತ್ನ ಪಟ್ಟಲ್ಲಿ ಉತ್ತಮ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಬಗ್ಗೆ ಹೆಚ್ಚು ಯೋಚನೆಯನ್ನ ಮಾಡೋದಕ್ಕೆ ಹೋಗಬೇಡಿ. ಆರೋಗ್ಯದಲ್ಲಿ ಸಣ್ಣ ತೊಂದರೆ ಇದ್ದರೂ ಕೂಡ ಬೇಗ ಸುಧಾರಣೆ ಕಾಣುತ್ತೆ. ದೇವರ ಧ್ಯಾನ ಮಾಡೋದ್ರಿಂದ ಈ ದಿನ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಸಮಯವನ್ನು ಹೆಚ್ಚು ಕಳೆಯಿರಿ. ಇವಿಷ್ಟು ವೃಷಭ ರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ. ನಂತರ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮನಸ್ಸು ಚಂಚಲವಾಗಿರುತ್ತೆ. ಹೊಸ ಯೋಜನೆಗೆ ಇದು ಪೂರಕ ದಿನವಲ್ಲ. ಈ ದಿನ ನೀವು ಹೊಸದಾಗಿ ಯಾವುದೇ ರೀತಿಯ ಕೆಲಸವನ್ನು ಇಟ್ಕೊಳ್ಳಕ್ಕೆ ಹೋಗಬೇಡಿ. ಸ್ನೇಹಿತರ ಸಹಾಯದ ಅವಶ್ಯಕತೆ ನಿಮಗಿರುತ್ತೆ. ಉದ್ಯೋಗದಲ್ಲಿ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಚಾನಕ್ಕಾಗಿ ಖರ್ಚುಗಳು ಜಾಸ್ತಿ ಆಗ್ಬೋದು. ಸ್ನೇಹಿತರಿಂದ ನಿಮಗೆ ಧೈರ್ಯ ಸಿಗುತ್ತೆ. ನಿಮಗೆ ಮೂಳೆ ಸಂಬಂಧಿತ ಸಮಸ್ಯೆ ಅಥವಾ ನಿದ್ರಾಹೀನತೆ ಇದ್ದಲ್ಲಿ ಸೂಕ್ತ ವೈದ್ಯರ ಬಳಿ ತೋರಿಸಿಕೊಳ್ಳಿ. ಇವಿಷ್ಟು ಮಿಥುನ ರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ಆತ್ಮವಿಶ್ವಾಸದಿಂದ ನಿಮ್ಮ ಒಂದು ಮನಸ್ಸು ತುಂಬಿರುತ್ತೆ. ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ, ಕೆಲಸದಲ್ಲಿ ಮುನ್ನಡೆ, ಶುಭ ವಾರ್ತೆ ಸಿಗುವ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ದಿನ ಅಂತಾನೆ ಹೇಳ್ಬೋದು. ಆರೋಗ್ಯದ ಕಡೆ ಗಮನವನ್ನ ಹರಿಸಬೇಕು. ಆರೋಗ್ಯ ವಿಚಾರದಲ್ಲಿ ಮಾತ್ರ ಇವತ್ತು ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಫುಡ್ ಅನ್ನ ತಗೊಳ್ಳೋದ್ರಿಂದ ಉತ್ತಮವಾಗಿರ್ಬೋದು. ಧಾರ್ಮಿಕ ಚಟುವಟಿಕೆಯಲ್ಲಿ ನೀವು ಹೆಚ್ಚಾಗಿ ಭಾಗವಹಿಸ್ತಾ ಹೋಗಿ. ಇವಿಷ್ಟು ಕರ್ಕಾಟಕ ರಾಶಿಯವರ ಒಂದು ದಿನ ಭವಿಷ್ಯ ಆಗಿರುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಹೊಸ ಒಪ್ಪಂದಗಳು ಏನಾದರೂ ಇತ್ತು ಅಂತಂದಾಗ ಅದು ಈ ದಿನ ನಿಮಗೆ ಅನುಕೂಲಕರವಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕ ನಿಮಗೆ ಈ ದಿನ ಆಗಬಹುದು.
ಕುಟುಂಬದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ, ಆತ್ಮವಿಶ್ವಾಸ ಹೆಚ್ಚುತ್ತೆ. ಹೃದಯ ಸಂಬಂಧಿತ ಸಮಸ್ಯೆ ಇದ್ದಲ್ಲಿ ನೀವು ಸೂಕ್ತ ವೈದ್ಯರನ್ನ ನೋಡಬೇಕು. ಧೈರ್ಯದಿಂದ ಮುನ್ನುಗ್ಗೋದು ಈ ದಿನ ನಿಮಗೆ ತುಂಬ ಮುಖ್ಯವಾಗಿರುತ್ತೆ. ಯಾವುದೇ ಕೆಲಸವನ್ನ ಭಯದಿಂದ ನಿಲ್ಲಿಸಲಿಕ್ಕೆ ಹೋಗಬೇಡಿ. ಇವಿಷ್ಟು ಸಿಂಹ ರಾಶಿಯವರ ದಿನ ಭವಿಷ್ಯ. ನಂತರ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಬುದ್ಧಿಮತ್ತತೆಯಿಂದ ಕೆಲಸ ನಿರ್ವಹಣೆ ಮಾಡೋದು, ಅದರಿಂದ ಇವರಿಗೆ ಯಶಸ್ಸು ಸಿಗುತ್ತೆ. ಹಿರಿಯರ ಮಾರ್ಗದರ್ಶನ ಇವರಿಗೆ ತುಂಬ ಮುಖ್ಯ. ಹಣಕಾಸಿನ ವಿಚಾರದಲ್ಲಿ ಲಾಭದ ಸೂಚನೆ ನಿಮಗೆ ಕಾಣ್ತಾ ಇರತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು, ಹಳೆಯ ಸ್ನೇಹಿತರ ಸಂಪರ್ಕ. ಆರೋಗ್ಯ ವಿಚಾರದಲ್ಲಿ ನೀವು ಸ್ವಲ್ಪ ಎಚ್ಚೆತ್ತುಕೋಬೇಕು. ಗ್ಯಾಸ್ಟ್ರಿಕ್ ತೊಂದರೆ ಇದ್ದಲ್ಲಿ ತಂಪಾದ ಆಹಾರವನ್ನ ಸೇವನೆ ಮಾಡಲಿಕ್ಕೆ ಪ್ರಯತ್ನವನ್ನ ಪಡಿ. ಇವಿಷ್ಟು ಕನ್ಯಾ ರಾಶಿಯವರ ದಿನ ಭವಿಷ್ಯ. ಮುಂದಿನ ರಾಶಿ ತುಲಾ ರಾಶಿ. ಇಂದು ನಿಮಗೆ ಶ್ರಮ ಹೆಚ್ಚಾಗ್ತಾ ಹೋಗುತ್ತೆ. ಉದ್ಯೋಗದಲ್ಲೇ ಆಗ್ಬೋದು, ವ್ಯವಹಾರದಲ್ಲೇ ಆಗ್ಬೋದು, ಅಥವಾ ಇನ್ನಿತರೆ ಕೆಲಸದಲ್ಲೇ ಆಗ್ಬೋದು. ನಿಮ್ಮ ಒಂದು ಎಫರ್ಟ್ ಹೆಚ್ಚು ಹಾಕಬೇಕಾಗತ್ತೆ. ಶಾಂತಿಯುತ ನಿರ್ಧಾರಗಳಿಂದ ನಿಮಗೆ ಯಶಸ್ಸು ಸಾಧ್ಯ. ಮನಸ್ಸನ್ನ ನೀವು ಶಾಂತಿಯಾಗಿರಿಸಿಕೊಂಡು ಯಾವುದೇ ರೀತಿ ಕೆಲಸ ಮಾಡಿದಲ್ಲಿ ಈ ದಿನ ನಿಮಗೆ ಸಕ್ಸಸ್ ಸಿಗುತ್ತೆ. ದಾಂಪತ್ಯ ಸಂಬಂಧದಲ್ಲಿ ಚರ್ಚೆಗಳು, ಶುಭ ಸಮಾಚಾರ ನಿಮಗೆ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಈ ದಿನ ಓದು ಅಷ್ಟು ಉತ್ತಮವಾಗಿಲ್ಲ. ಒತ್ತಡಗಳು ಜೊತೆಗೆ ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಣಕಾಸಿನ ಸ್ಥಿತಿ ಸಮಾಧಾನಕರವಾಗಿರುತ್ತೆ. ಮಾನಸಿಕ ಆರೋಗ್ಯಕ್ಕೆ ನೀವು ಧ್ಯಾನ ಮಾಡೋದ್ರಿಂದ ಸೂಕ್ತ ಪರಿಹಾರವನ್ನ ನೀವು ಕಂಡುಕೋಬಹುದು. ನಂತರ ವೃಶ್ಚಿಕ ರಾಶಿ. ಗಂಭೀರ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಈ ದಿನ ಹೋಗಬೇಡಿ. ಕುಟುಂಬದಲ್ಲಿ ಅನಿರೀಕ್ಷಿತ ಚರ್ಚೆಗಳು ಆಗ್ಬೋದು, ಗೊಂದಲ ಆಗ್ಬೋದು, ಗಲಾಟೆಗಳು ಆಗ್ಬೋದು. ಉದ್ಯೋಗದಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡೋದು ತುಂಬ ಉತ್ತಮ ಆಗಿರುತ್ತೆ. ಸಮತೋಲನವನ್ನ ಕಾಯ್ದುಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಮನಃಶಾಂತಿಗೆ ಈ ದಿನ ನೀವು ಧಾರ್ಮಿಕ ಚಟುವಟಿಕೆ, ಪೂಜೆ, ಧ್ಯಾನವನ್ನ ಮಾಡೋದ್ರಿಂದ, ಮುಖ್ಯವಾಗಿ ಇಷ್ಟ ದೇವರು ಅಥವಾ ಮನೆ ದೇವರನ್ನ ಸ್ಮರಣೆ ಮಾಡೋದ್ರಿಂದ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ. ನಿದ್ದೆಯ ಸಮಸ್ಯೆ ಅಥವಾ ಇನ್ನಿತರೆ ಅನಾರೋಗ್ಯ ಸಮಸ್ಯೆ ಇದ್ದಲ್ಲಿ ನೀವು ಎಚ್ಚೆತ್ತುಕೊಳ್ಬೇಕು. ಇವಿಷ್ಟು ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ. ನಂತರ ಧನಸ್ಸು ರಾಶಿ. ಈ ದಿನ ನೀವು ಮಾಡುವ ಎಲ್ಲಾ ಪ್ರಯತ್ನಗಳಿಗೆ ಲಾಭ ಸಿಗುತ್ತೆ. ಅದು ವಿದ್ಯಾಭ್ಯಾಸದಲ್ಲೇ ಆಗ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲೇ ಆಗಿರ್ಬೋದು. ಉದ್ಯೋಗದಲ್ಲಿ ನಿಮಗೆ ಪ್ರಶಂಸೆ ಸಿಗುತ್ತೆ. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ. ಕುಟುಂಬದಲ್ಲಿ ನಿಮಗೆ ಸಹಕಾರ ಸಿಗುತ್ತೆ. ನಿರ್ಣಯಗಳಲ್ಲಿ ನಿಮಗೆ ಸ್ಪಷ್ಟತೆ ಇರಬೇಕು. ಯಾವುದೇ ರೀತಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಇನ್ನೊಬ್ಬರ ಒಂದು ಸಲಹೆ, ಸಹಕಾರವನ್ನು ತೆಗೆದುಕೊಳ್ಳೋದು ಈ ದಿನ ನಿಮಗೆ ಉತ್ತಮವಾಗಿರುತ್ತೆ. ಧೈರ್ಯದಿಂದ ಮುಂದುವರಿಬೇಕು. ನಿಮ್ಮ ಮನೆಯ ದೇವರನ್ನ ಸ್ಮರಿಸಿ ನಂತರ ಯಾವುದೇ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಕೋಬಹುದು. ಇವಿಷ್ಟು ಧನುಸು ರಾಶಿಯವರ ದಿನ ಭವಿಷ್ಯ. ಮುಂದಿನ ರಾಶಿ ಮಕರ ರಾಶಿ. ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಇರುತ್ತೆ. ಹಣಕಾಸು ವ್ಯವಹಾರಗಳಲ್ಲಿ ಲಾಭ. ಕುಟುಂಬದೊಂದಿಗೆ ಸಂತೋಷದ ಸಮಯವನ್ನ ನೀವು ಕಳಿಬಹುದು. ಹೊಸ ಗುರಿ ಸಾಧಿಸಲು ಇದು ಉತ್ತಮ ದಿನ ಅಂತಾನೆ ನಾವು ಹೇಳ್ಬೋದು. ಉತ್ಸಾಹದಿಂದ ಕೆಲಸವನ್ನ ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಮನಸ್ಸಿಗೆ ಯಾವುದೇ ರೀತಿ ಒತ್ತಡವನ್ನ ಹಾಕೊಳ್ಳಕ್ಕೆ ಹೋಗಬೇಡಿ. ನಂತರ ಕುಂಭರಾಶಿ. ಕುಂಭರಾಶಿಯವರು ಬದಲಾವಣೆಗೆ ಸಿದ್ಧರಾಗಬೇಕು. ಬದಲಾವಣೆಗೆ ನೀವು ಒಗ್ಗದೆ ಹೋದ್ರೆ ಈ ದಿನ ನಿಮಗೆ ಸ್ವಲ್ಪ ಸ್ಟ್ರೆಸ್ ಆಗ್ಬೋದು. ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ. ಆದರೆ ಯಾವುದೇ ರೀತಿ ಬದಲಾವಣೆ ಆದರೂ ಕೂಡ ಅದಕ್ಕೆ ಒಗ್ಗಿ ನೀವು ಮುನ್ನುಗ್ಗಬೇಕು. ಸ್ನೇಹಿತರಿಂದನೂ ಕೂಡ ನಿಮಗೆ ಸಹಾಯ ಸಿಗುತ್ತೆ. ಕೆಲಸದಲ್ಲಿ ಪ್ರಗತಿ. ಹಣಕಾಸಿನ ವಿಚಾರ ಅಂತ ಬಂದಾಗ ಲಾಭವಿರುತ್ತೆ. ಕುಟುಂಬದಲ್ಲಿ ಸಂತೋಷ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಆಗ್ಬೋದು. ನೀವು ಯೋಗ ಮತ್ತು ಶಾಂತ ಮನಸ್ಸು ಅಂದ್ರೆ ಮನಸ್ಸಿಗೆ ವಿಶ್ರಾಂತಿ ಕೊಡೋದ್ರಿಂದ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆ ಆದಲ್ಲಿ ಅದರಿಂದ ಪರಿಹಾರವನ್ನ ನೀವು ಕಂಡುಕೋಬಹುದು. ಇವಿಷ್ಟು ಕುಂಭ ರಾಶಿಯವರ ದಿನ ಭವಿಷ್ಯ. ನಂತರ ಮೀನರಾಶಿ. ನಿಮ್ಮ ಒಂದು ಕ್ರಿಯೇಟಿವ್ ಓರಿಯೆಂಟೆಡ್ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಯಾರ್ಯಾರು ಕ್ರಿಯೇಟಿವ್ ಓರಿಯೆಂಟೆಡ್ ಕೆಲಸದಲ್ಲಿ ಇದ್ದಾರೆ ಅವ್ರಿಗೆ ಈ ದಿನ ತುಂಬ ಉತ್ತಮ. ಅಂದರೆ ಸಿನಿಮಾ ಆ್ಯಕ್ಟರ್ಸ್ ಆಗ್ಬೋದು, ಆರ್ಕಿಟೆಕ್ಚರ್ಸ್ ಆಗ್ಬೋದು, ಆರ್ಟ್ಸ್ ಆಗ್ಬೋದು, ಇನ್ನಿತರೆ ಯಾವ್ಯಾವ ಕ್ಷೇತ್ರದಲ್ಲಿ ಕ್ರಿಯೇಟಿವ್ ಓರಿಯೆಂಟೆಡ್ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಈ ದಿನ ತುಂಬ ಉತ್ತಮವಾಗಿದೆ. ವಿದ್ಯಾಭ್ಯಾಸ ಈ ದಿನ ಉತ್ತಮವಾಗಿದೆ. ಉದ್ಯೋಗದಲ್ಲಿ ಮೆಚ್ಚುಗೆ. ಸಂಬಂಧಗಳಲ್ಲಿ ಸ್ವಲ್ಪ
ತೊಂದರೆಗಳು ಆಗ್ಬೋದು. ಈ ದಿನ ನೀವು ಸಂಬಂಧಿಕರಿಂದ ದೂರ ಇರೋದು ತುಂಬಾ ಉತ್ತಮ. ತಲೆಗೆ ಸಂಬಂಧಪಟ್ಟ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆ ಇದ್ದಲ್ಲಿ, ತಲೆಭಾರ ಅಥವಾ ತಲೆನೋವು ಆಗಿರ್ಬೋದು, ಅದಕ್ಕೆ ಸೂಕ್ತ ವೈದ್ಯರ ಬಳಿ ಹೋಗಿ ನೀವು ತೋರಿಸ್ಕೋಬೇಕಾಗತ್ತೆ. ಆಹಾರದಲ್ಲಿ ಶಿಸ್ತುಬದ್ಧ ಆಹಾರ ಮತ್ತು ಯೋಗವನ್ನ ಮಾಡೋದ್ರಿಂದ ಈ ದಿನ ನಿಮಗೇನೇ ಅನಾರೋಗ್ಯ ಸಮಸ್ಯೆ ಬಾಧಿಸಿದ್ರೂ ಕೂಡ ನೀವು ಪರಿಹಾರವನ್ನ ಕಂಡುಕೋಬಹುದು. ಅದು ಹೆಚ್ಚು ದಿನ ನಿಮ್ಮನ್ನ ಕಾಡೋದಿಲ್ಲ. ಇವಿಷ್ಟು ಈ ದಿನದ ದಿನ ಭವಿಷ್ಯ ಆಗಿರುತ್ತೆ. ಮುಂದಿನ ದಿನದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದಾಗ ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೃಷ್ಣ ಅರ್ಪಣಮಸ್ತು.